ರೀಚ್ ಆಗ್ಬೇಕಂತ ಹೇಳಿದ್ರಲ್ಲ, ಜಸ್ಟ್ 5 years. 5 years ನಾವು ಫೈಟ್ ಮಾಡಿದ್ರೆ 2 years ಫಸ್ಟ್ PUC, ಸೆಕೆಂಡ್ PUC 2 years. ಅಂಡ್ ನೆಕ್ಸ್ಟ್ ಇಂಜಿನಿಯರ್ ತಗೊಂಡ್ರೆ 4 ವರ್ಷ, MBBS ತಗೊಂಡ್ರೆ 5 ವರ್ಷ. ಹೌ ಮೆನಿ ಇಯರ್ಸ್? 5 to 6 or 7 years. 7 years ನಲ್ಲಿ ನಮ್ಮ ಲೈಫ್ 60 years ಲೈಫ್, 70 years ಲೈಫ್ ನಾವು ಲೈಫ್ ಈಸಿಯಾಗಿ ಮಾಡ್ಬೇಕಂತ ಹೇಳಿದ್ರೆ ಈ ಒಂದು 5 years ಕಾಯ ವಾಚ ಮನಸ್ಸು ಎಲ್ಲ ಕರೆಕ್ಟಾಗಿ ಬದಿ ಗೊತ್ಬಿಟ್ಟು ಕರೆಕ್ಟಾಗಿ ನಮ್ಮ ಲೈಫ್ ಸಕ್ಸಸ್ ಮಾಡ್ಬೇಕಂದ್ರೆ 100% ಚಾಲೆಂಜ್ ಮಾಡ್ತೀನಿ, ನೀವು ರೀಚ್ ಆಗ್ಲೇಬೇಕಾಗ್ತದೆ. ಎಷ್ಟು ಜನ ನಮ್ಮ ಸ್ಟೂಡೆಂಟ್ ಒಬ್ಬ ಇದ್ದಾರೆ ಜಾಕಿರ್ ಅಂತ ಹೇಳಿ ಅಂತ ಹೇಳಿದ್ರೆ ನಮ್ಮ ಇನ್ಸ್ಟಿಟ್ಯೂಷನ್ ಬಂದಿದ್ದೀರಾ, ನೀವು ಅದನ್ನು ತಗೊಂಡು ನೀವು ಮುಂದೆ ಹೊರ್ಕೊಂಡು ನಿಮ್ಮ ಲೈಫ್ ಅನ್ನು ಸಕ್ಸಸ್ ಮಾಡ್ಕೊಳ್ಳಿ. ನಮ್ಗೆ ಇನ್ನೇನು ಬೇಕಾಗಿಲ್ಲ, ನಿಮ್ಗೆ ಜಸ್ಟ್ ವಿಲ್ ಬಿ ಚಾಲೆಂಜ್ ಫಾರ್ ಯುವರ್ ಲೈಫ್. ಅಂಡ್ ನೆಕ್ಸ್ಟ್ ವಿಲ್ ಬಿ ಯುವರ್ ಸೊಸೈಟಿನಲ್ಲಿ ನೀವು ಒಂದು ಒಳ್ಳೆ ವ್ಯಕ್ತಿ ಆಗ್ಬೇಕಂತ ಹೇಳಿದ್ರೆ ನಿಮ್ಮ ಲೈಫ್ ಅನ್ನು ಒಂದು, ಯಾಕಂತ ಹೇಳಿದ್ರೆ ಎವ್ರಿಬಡಿ ವಿಲ್ ಬಿ ಲೀವ್ ದೇರ್. ಯಾಕಂದ್ರೆ ನೀವು ಫೇಲ್ ಆದ್ರೂ ಲೈಫ್ ಮಾಡ್ತೀರಾನು ಆಗೋದಿಲ್ಲ, ಲೈಫ್ ದೇವ್ರು ಕೊಟ್ಟೆ ಕೊಡ್ತಾನೆ ಅವ್ರಿಗೆ. ಬಟ್ ನಾವು ಚಾಲೆಂಜ್ ಹಾಕೊಂಡ್ರೆ ಲೈಫ್ ಚೆನ್ನಾಗ್ತದೆ ಅಷ್ಟೇ. ನಾವು ಚಾಲೆಂಜ್ ಆಗಿ ಒಂದು ಒಳ್ಳೆ ಸೊಸೈಟಿನಲ್ಲಿ ಇವತ್ತು ಕಾಂಪಿಟೇಷನ್ ಇದೆ, ಹೆವಿ ಕಾಂಪಿಟೇಷನ್. ಮೊನ್ನೆ ಯಾವುದೋ ಒಂದು ಇಂಟರ್ವ್ಯೂ ಇದೆ, ನಿಯರ್ಲಿ 100,000 ಪೋಸ್ಟ್ ಇರೋದು, 1000 ಪೋಸ್ಟ್ ಇರೋದು, 10,000 ಅಪ್ಲಿಕೇಶನ್ ಬಂದಿದ್ದಾರೆ. ಎಷ್ಟು? 10,000 ಅಪ್ಲಿಕೇಶನ್ ಬಂದಿದ್ದಾರೆ. ನಾವು ನೋಡ್ಬಿಟ್ಟು KSPC ನಲ್ಲಿ ಬಹಳ ಗಾಬರಿ ಆಯ್ತು, ಏನ್ ಸರ್ ಇಷ್ಟೊಂದು ಅನ್ಎಂಪ್ಲಾಯ್ಸ್ ಇದೆ ಅಂತ ಹೇಳಿ. ಯಾಕಂತ ಹೇಳಿದ್ರೆ ಕಾಂಪಿಟೇಷನ್ ಇಲ್ಲ ಅಂತ ಹೇಳಿದ್ರೆ ನಾವೇನು ಮಾಡೋಕ್ಕಾಗೋದಿಲ್ಲ. ಕಾಂಪಿಟೇಷನ್ ಯಾರು ಮಾಡ್ತಾರೆ, ನಾವು ಯಾರು ಸಕ್ಸಸ್ ಆಗ್ತೇವೆ, ನಮ್ಮ ಲೈಫ್ ಅನ್ನು ಎಲ್ಲಿ ತಗೊಂಡೋಗಿ ರೀಚ್ ಮಾಡ್ತೀವಿ ಅನ್ನೋದು ನಮ್ಮ ಮುಖ್ಯ. ಅದು ಎಷ್ಟೇ ಜನ ಬಿಡಿ 10,000 ಆಗಲಿ ನಮ್ಗೇನಂತೆ, ನಾವು ಕರೆಕ್ಟ್ ಆಗಿ ಓದಿದ್ರೆ 10,000ದಲ್ಲಿ ನಾನೇ ಮುಂದೆ ಬರ್ಬೋದು ಅಂತ ಹೇಳಿ ಥಿಂಕ್ ಮಾಡ್ಬೇಕು. ಸರ್ ಅವ್ರು 10,000 ಜನ ಇದ್ದಾರೆ, ನಾನು ಹೆಂಗ್ ಬರ್ತೀನಿ ಮುಂದೆ? ಸರ್ ಇಷ್ಟರಲ್ಲಿ ನಾನು ಇಂಟ್ರೂ ಪಾಸ್ ಆಗ್ತಾನ ಅಂತ? ಇಲ್ಲ 100% ನೀವು ಚಾಲೆಂಜ್ ಮಾಡಿ ನಿಮ್ದೇ ಪಾಸ್ ಆಗಿ ಫಸ್ಟೇ ಬರ್ತೀರ. ಯಾಕಂದ್ರೆ ನಿಮ್ಮಲ್ಲಿ ಕಾನ್ಫಿಡೆನ್ಸ್ ಇರಬೇಕು. ಈಗ ನಮ್ಮ ಹುಡುಗ ಯಾವುದೋ ಒಂದು ಫಾಲ್ಕನ್ ಅಲ್ಲಿ IIT ಹೋದ, 360 ಏನೋ ತಗೊಂಡ.